ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಹೇಳಿ ಸರ್. ಜೈ ಭೀಮ್. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾದ್ಮೇಲೆ ನಮ್ಮ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಅವರು ನಾವು ಸರ್ಕಾರ ತಂದಿದೆ ಕೇಂದ್ರದಲ್ಲಿ ಈ ಸಂವಿಧಾನ ತೆಗಿಯಕ್ಕೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ ಬಿಜೆಪಿ ಅವ್ರಿಗೆ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾವು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನಕ್ಕೋಸ್ಕರ ನಾವೆಲ್ಲ ಇಲ್ಲಿರೋದು. ದಯಮಾಡಿ ನನ್ನ ಜೊತೆಯಲ್ಲಿ ದೊಡ್ಡ ಧ್ವನಿಯಲ್ಲಿ ಹೇಳ್ಬೇಕು, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ಮಾಜಿ ಲೋಕಸಭಾ ಸದಸ್ಯ ಆದಂತ ಆತ್ಮೀಯ ಆದಂತ ಡಿ.ಕೆ. ಸುರೇಶ್ ಅವರೇ, ಇನ್ನೊರು ಸಚಿವರು ಆತ್ಮೀಯ ಆದಂತ MC ಸುಧಾಕರ್ ಅವರೇ, ಇನ್ನೊರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡ ಆದಂತ ಮುಖ್ಯಮಂತ್ರಿ ಪೊಲಿಟಿಕಲ್ ಸೆಕ್ರೆಟರಿ ಆದಂತ ನಸೀರ್ ಅಹಮದ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯ ಆದಂತ MLC ಆದಂತ ಪುಟ್ಟನ್ ಈಗ ತಾನೇ ನಮ್ಮ ನಾಯಕರಾದಂತ ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ವೇದಿಕೆ ಮೇಲೆ ಬರ್ತಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತನ ಮಾಡಕ್ಕೆ ಬಯಸ್ತೀನಿ. ನಮ್ಮ ಬಾಲಣ್ಣ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಎಲ್ಲ ಆತ್ಮೀಯರೇ, ತಮಗೆಲ್ಲ ಗೊತ್ತೇ ಇದ್ದಂಗೆ ನಾಳೆಯಿಂದ ಬಿಜೆಪಿಯವರು ಪಾದಯಾತ್ರೆನ JDS ಮತ್ತೆ ಬಿಜೆಪಿಯವರು ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು. ಜೋರಾಗಿ ನಾಳೆಯಿಂದ ಬಿಜೆಪಿ ಹಾಗೂ JDS ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ನಾಳೆ ಇಲ್ಲೇ ಬಿಡದಿಯಿಂದಾನೆ ಅವರು ಚಾಲನೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಾಳೆ ನೀವು ಕೇಳಬೇಕಾಗ್ತದೆ, ಯಾವ ಕಾರಣಕ್ಕೆ ನೀವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಾ, ಅದು ಏನಿದೆಯಾ ಅಂತ ನಮಗೆ ಹೇಳ್ಬೇಕಂತ ತಾವೆಲ್ಲ ಕೇಳಬೇಕಂತ ನಾನು ಭಾವಿಸ್ತೀನಿ. ಏನಕ್ಕಂದ್ರೆ ಬಿಜೆಪಿ ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ವರ್ಷ 2 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಬಡವರ ಪರ ಕಾರ್ಯಕ್ರಮ ಕೊಟ್ಟಿದ್ದ ಕಾರಣಕ್ಕೆ ಇವ್ರು ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲೇ ತಾವನ್ನೆಲ್ಲ ನೋಡಿರ್ಬೋದು. ಹೋದ್ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದೇ ಗೆದ್ದಿದ್ದು ಡಿ.ಕೆ. ಸುರೇಶ್ ಅವರು. ಈ ಬಾರಿ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಟಿದ್ವಿ.